ಇನ್ನು ಸಚಿವ ಸ್ಥಾನ ವಂಚಿತ ಶಾಸಕರ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ನಿನ್ನೆ ಬಾಗೇಪಲ್ಲಿ ಬಂದ್ ಮಾಡಿ ಸುಬ್ಬಾರೆಡ್ಡಿ ಬೆಂಬಲಿಗರು ಪ್ರತಿಭಟಿಸಿದ್ರು. ಇವತ್ತು ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಪರ ಪ್ರತಿಭಟನೆ ಆಗ್ತಾ ಇದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕನ್ನು ಬಂದ್ ಮಾಡಿ ದಲಿತ, ರೈತ, ವರ್ತಕರು, ಆಟೋ ಚಾಲಕರ ಸಂಘ ಪ್ರತಿಭಟಿಸ್ತಾ ಇದೆ. ಎಸ್.ಎನ್. ನಾರಾಯಣಸ್ವಾಮಿ ಅವರನ್ನು ಮಂತ್ರಿ ಮಾಡಬೇಕು. ಮೊನ್ನೆ ಸುವರ್ಣ ನ್ಯೂಸ್ ಜೊತೆಗೆ ನಾರಾಯಣಸ್ವಾಮಿ ಅವರು ಮಾತನಾಡಿದ್ರು, ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಲಿಲ್ಲ, ಇದರ ಹಿಂದೆ ಮುನಿಯಪ್ಪ ಅವರ ಕೈವಾಡ ಇದೆ, ಮುನಿಯಪ್ಪ ಅವರ ಕಾರಣಕ್ಕಾಗಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಎಡಗೈ ಬಲಗೈ ಅನ್ನುವಂಥ ಆ ಭಿನ್ನತೆಯನ್ನು ಸೃಷ್ಟಿ ಮಾಡಿದ್ದೇ ಅವರು. ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಂತ್ರಿ ಸ್ಥಾನ ಇಲ್ಲದೆ ಇರೋದಕ್ಕೆ ಅವ್ರ ಕಾರಣ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರ ಬೆಂಬಲಿಗರು ಈಗ ಪ್ರತಿಭಟನೆಗಿಳಿದಿರೋದನ್ನು ನೋಡ್ತಾ ಇದ್ದೀವಿ. ಸುಬ್ಬಾರೆಡ್ಡಿ ಬೆಂಬಲಿಗರು ಪ್ರತಿಭಟಿಸಿದ್ರು. ಇವತ್ತು ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಪರ ಪ್ರತಿಭಟನೆ ಆಗ್ತಾ ಇದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕನ್ನು ಬಂದ್ ಮಾಡಿ ದಲಿತ, ರೈತ, ವರ್ತಕರು, ಆಟೋ ಚಾಲಕರ ಸಂಘ ಪ್ರತಿಭಟಿಸ್ತಾ ಇದೆ. ಎಸ್.ಎನ್. ನಾರಾಯಣಸ್ವಾಮಿ ಅವರನ್ನು ಮಂತ್ರಿ ಮಾಡಬೇಕು. ಮೊನ್ನೆ ಸುವರ್ಣ ನ್ಯೂಸ್ ಜೊತೆಗೆ ನಾರಾಯಣಸ್ವಾಮಿ ಅವರು ಮಾತನಾಡಿದ್ರು, ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಲಿಲ್ಲ, ಇದರ ಹಿಂದೆ ಮುನಿಯಪ್ಪ ಅವರ ಕೈವಾಡ ಇದೆ, ಮುನಿಯಪ್ಪ ಅವರ ಕಾರಣಕ್ಕಾಗಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಎಡಗೈ ಬಲಗೈ ಅನ್ನುವಂಥ ಆ ಭಿನ್ನತೆಯನ್ನು ಸೃಷ್ಟಿ ಮಾಡಿದ್ದೇ ಅವರು. ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಂತ್ರಿ ಸ್ಥಾನ ಇಲ್ಲದೆ ಇರೋದಕ್ಕೆ ಅವ್ರ ಕಾರಣ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರ ಬೆಂಬಲಿಗರು ಈಗ ಪ್ರತಿಭಟನೆಗಿಳಿದಿರೋದನ್ನು ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.